ನಮಸ್ಕಾರ. ಇಂದು ನಾನು ನಿಮಗೆ ಒಂದು ಕತೆ ಹೇಳೋದಕ್ಕೆ ಬಯಸ್ತೀನಿ. ಇದು ಕೇವಲ ಆವಿಷ್ಕಾರದ ಕತೆ ಅಲ್ಲ, ಇದು ಹಠ, ನೋವು, ನಿರಾಕರಣೆ ಮತ್ತು ಅಚಲ ನಂಬಿಕೆಯ ಕತೆ. ಇದು ಒಂದು ಹುಡುಗನ ಕತೆ. ಶಾಲೆಯಲ್ಲಿ ಮಂದಬುದ್ಧಿಯವನು ಎಂದು ಕರೆಯಲ್ಪಟ್ಟ ಹುಡುಗ. ಅವನ ಶಿಕ್ಷಕರು ಹೇಳ್ತಾರೆ, ಇವನಿಂದ ಏನನ್ನೂ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಆ ಹುಡುಗನ ಹೆಸರು ಥಾಮಸ್ ಆಲ್ವಾ ಎಡಿಸನ್. ಚಿಕ್ಕವನಾಗಿದ್ದಾಗ ಎಡಿಸನ್ಗೆ ತುಂಬ ಕುತೂಹಲ ಇತ್ತು. ಶಾಲೆಯಲ್ಲಿ ಶಿಕ್ಷಕರಿಗೆ ಕಿರಿಕಿರಿ ಮಾಡುವಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದ. ಪಾಠದ ಕಡೆ ಗಮನ ಕೊಡದೆ ಸ್ಲೇಟ್ನಲ್ಲಿ ತನ್ನಷ್ಟಕ್ಕೆ ತಾನು ಏನೇನೋ ಗೀಚ್ತಾ ಇದ್ದ. ಎಡಿಸನ್ ಜನ್ಮದಿಂದಲೇ ಪ್ರತಿಭಾವಂತನಾಗಿರಲಿಲ್ಲ. ಅವನಿಗೆ ಪಾಠಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಅವನು ತುಂಬ ಪ್ರಶ್ನೆಗಳನ್ನ ಕೇಳ್ತಾ ಇದ್ದ. ಅವನ ನಡವಳಿಕೆಯಿಂದ ಶಿಕ್ಷಕರು ಬೇಸರಗೊಳ್ತಾರೆ. ಒಂದು ದಿನ ಶಾಲೆಯಿಂದ ಅವನ ತಾಯಿಗೊಂದು ಪತ್ರ ಬರುತ್ತೆ. ತಾಯಿ ಅದನ್ನು ಮೌನವಾಗಿ ಓದ್ತಾರೆ. ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬುತ್ತೆ. ಆದರೆ ಅವರು ಎಡಿಸನ್ಗೆ ಆ ಪತ್ರದ ವಿಷಯವನ್ನು ಏನೂ ಹೇಳೋದಿಲ್ಲ. ಅವರು ಹೇಳ್ತಾರೆ, ನೀನು ತುಂಬ ಪ್ರತಿಭಾವಂತ ಎಂದು ಶಾಲೆಯ ಶಿಕ್ಷಕರು ಹೇಳಿದ್ದಾರೆ. ನಿನಗೆ ಅವರಿಂದ ಕಲಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ನಿನಗೆ ಮನೆಯಲ್ಲೇ ಕಲಿಸ್ತೀನಿ ಅಂತ ಅವರ ತಾಯಿ ಹೇಳ್ತಾರೆ. ಆ ಒಂದು ಸುಳ್ಳು ಇತಿಹಾಸದ ಒಬ್ಬ ಮಹಾನ್ ಸಂಶೋಧಕನನ್ನು ನಿರ್ಮಿಸಿತು. ವರ್ಷಗಳ ನಂತರ ತಾಯಿ ತೀರಿದ ಮೇಲೆ ಎಡಿಸನ್ಗೆ ಆ ಪತ್ರ ಸಿಗುತ್ತೆ. ಅದನ್ನು ಅವನು ಓದ್ತಾನೆ. ಅದರಲ್ಲಿ ಹೀಗೆ ಬರೆದಿರುತ್ತೆ, ನಿಮ್ಮ ಮಗ ಮಾನಸಿಕವಾಗಿ ತುಂಬ ದುರ್ಬಲನಾಗಿದ್ದಾನೆ. ಅವನಿಗೆ ಶಾಲೆಯಲ್ಲಿ ಕಲಿಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಓದ್ಬಿಟ್ಟು ಎಡಿಸನ್ ಗಂಟೆಗಳ ಕಾಲ ಅಳ್ತಾನೆ ಮತ್ತು ತನ್ನ ಡೈರಿಯಲ್ಲಿ ಹೀಗೆ ಬರೀತಾನೆ, ಮಾನಸಿಕವಾಗಿ ದುರ್ಬಲ ಎಂದು ಕರೆಯಲ್ಪಟ್ಟ ಥಾಮಸ್ ಆಲ್ವಾ ಎಡಿಸನ್ ತನ್ನ ತಾಯಿಯಿಂದಾಗಿ ಮಹಾನ್ ಪ್ರತಿಭಾವಂತ ಆದ. ಅವನ ತಾಯಿ ನ್ಯಾನ್ಸಿ ಅವನ ಜೀವನದಲ್ಲಿ ತೆಗೆದುಕೊಂಡಂಥ ಒಂದು ದೊಡ್ಡ ನಿರ್ಧಾರದಿಂದಾಗಿ ಒಬ್ಬ ಸಾಮಾನ್ಯ ಬಾಲಕನನ್ನು ವಿಶ್ವಪ್ರಸಿದ್ಧ ವಿಜ್ಞಾನಿಯನ್ನಾಗಿಸಿತು. ಅಪಾರ ಕುತೂಹಲ, ಅಪಾರ ಪ್ರಯೋಗಗಳು. ಎಡಿಸನ್ ಬಾಲ್ಯದಲ್ಲೇ ವಿಚಿತ್ರ ಪ್ರಯೋಗಗಳನ್ನ ಮಾಡ್ತಿದ್ದ. ಕೋಳಿಗಳು ಮೊಟ್ಟೆಗೆ ಕಾವು ಕೊಟ್ಟು ಮರಿ ಮಾಡೋದಾದರೆ ನಾವು ಕೂಡ ಕಾವು ಕೊಟ್ಟು ಮರಿ ಮಾಡ್ಬೋದಲ್ಲ ಅಂಥೇಳಿ ತಾನೇ ಮೊಟ್ಟೆಗೆ ಕಾವು ಕೊಡೋದಕ್ಕೆ ಕೂರ್ತಾ ಇದ್ದ. ಅನಿಲಗಳನ್ನ ಬಲೂನ್ಗಳಿಗೆ ತುಂಬಿಸಿ ಹಾರಿಸೋದನ್ನು ನೋಡಿಬಿಟ್ಟು ಮನುಷ್ಯ ಕೂಡ ಹೊಟ್ಟೆ ಒಳಗಡೆ ಅನಿಲವನ್ನು ತುಂಬಿಸಿದ್ರೆ ಅವನು ಕೂಡ ಹಾರ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಹಾಗೆ ಒಂದು ಪ್ರಯೋಗ ಮಾಡ್ದ. ರೈಲು ಡಬ್ಬಿಯನ್ನೇ ಪ್ರಯೋಗಾಲಯ ಮಾಡಿಕೊಂಡು ಅದರಲ್ಲೇ ಪ್ರಯೋಗಗಳನ್ನ ಮಾಡ್ತಾಯಿದ್ದ. ಒಮ್ಮೆ ರಾಸಾಯನಿಕದಿಂದ ಬೆಂಕಿ ಹೊತ್ಕೊಂಡಾಗ ಗಾರ್ಡ್ ಅವನನ್ನು ಹೊಡಿತಾನೆ. ಆ ಹೊಡೆತದಿಂದ ಅವನ ಕಿವಿಗೆ ತುಂಬ ಹಾನಿಯಾಗುತ್ತೆ. ಆದರೂ ಅವನ ಕುತೂಹಲ ನಿಲ್ಲೋದಿಲ್ಲ, ಅವನ ಕನಸು ನಿಲ್ಲೋದಿಲ್ಲ. ಎಡಿಸನ್ಗೆ ಯಶಸ್ಸು ಅಷ್ಟು ಸುಲಭವಾಗಿ ಸಿಗಲಿಲ್ಲ. ವಿದ್ಯುತ್ ದೀಪವನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಾಗ ಅವನು ಮತ್ತೆ ಫೇಲ್ ಆಗ್ತಾನೆ. 10 ಬಾರಿ ಅಲ್ಲ, 100 ಬಾರಿ ಅಲ್ಲ, 10,000ಕ್ಕೂ ಹೆಚ್ಚು ಬಾರಿ ಅವನು ಫೇಲ್ ಆಗ್ತಾನೆ. ಯಾರೋ ಕೇಳ್ತಾರೆ ಅವನನ್ನು, ನೀನು 1000 ಬಾರಿ ಫೇಲ್ ಆದೆ. ಎಡಿಸನ್ ಅದಕ್ಕೆ ನಗ್ತಾ ಹೇಳ್ತಾನೆ, ನಾನು ಫೇಲ್ ಆಗಲಿಲ್ಲ, ಕೆಲಸ ಮಾಡದೇ ಇರುವಂಥ 1000 ಮಾರ್ಗಗಳನ್ನ ಕಂಡುಕೊಂಡೆ ಅಂತ. ಇದೇ ಸಾಮಾನ್ಯ ಜನರು ಮತ್ತು ಅಸಾಮಾನ್ಯ ಜನರ ನಡುವಿನ ವ್ಯತ್ಯಾಸ. ಸಾಮಾನ್ಯರು ಫೇಲ್ ಆದಾಗ ಹತಾಶರಾಗ್ತಾರೆ, ಕಂಗಾಲಾಗ್ತಾರೆ. ಆದರೆ ಅಸಾಮಾನ್ಯ ವ್ಯಕ್ತಿಗಳು ಫೇಲ್ ಆದರೂ ಎದ್ದು ನಿಲ್ತಾರೆ ಮತ್ತು ಅದರಿಂದ ಹೊಸದನ್ನು ಕಲಿತಾರೆ. ಎಡಿಸನ್ ಎಂದಿಗೂ ಪ್ರಯತ್ನ ಪಡೋದನ್ನು ಬಿಡಲಿಲ್ಲ. ಎಡಿಸನ್ ಎಂದಿಗೂ ಪ್ರಯತ್ನ ಪಡೋದನ್ನು ನಿಲ್ಲಿಸಲಿಲ್ಲ. ಅವನಿಂದ ಜಗತ್ತು ಪಡೆದಿದ್ದು ವಿದ್ಯುತ್ ಬಲ್ಬ್, ಫೋನೋಗ್ರಾಫ್, ಚಲನಚಿತ್ರ ತಂತ್ರಜ್ಞಾನ ಮತ್ತು 1,000ಕ್ಕೂ ಹೆಚ್ಚು ಸಂಶೋಧನೆಗಳು. ಒಮ್ಮೆ ಕಲ್ಪಿಸ್ಕೊಳ್ಳಿ, ಎಡಿಸನ್ ತನ್ನ 100ನೇ ಬಾರಿ ಫೇಲ್ ಆದಾಗ ಸೋಲೊಪ್ಪಿಕೊಂಡು ಸಂಶೋಧನೆ ಮಾಡೋದನ್ನು ನಿಲ್ಲಿಸಿದಿದ್ರೆ ನಮ್ಮ ಇವತ್ತಿನ ರಾತ್ರಿಗಳು ಇನ್ನೂ ಕತ್ತಲೆಲ್ಲೇ ಇರ್ತಾಯಿತ್ತು. ಒಬ್ಬ ಮನುಷ್ಯನ ಸೋಲೊಪ್ಪಿಕೊಳ್ಳದ ಸತತ ಪ್ರಯತ್ನ ಸಂಪೂರ್ಣ ಜಗತ್ತಿಗೆ ಬೆಳಕನ್ನು ಕೊಡ್ತು. ಬಲ್ಬ್ ತಯಾರಿಸಲು ಪ್ರಾರಂಭ ಮಾಡಿದಾಗ ಒಂದು ಬಲ್ಪಿಗೆ $1 ಖರ್ಚಾಗ್ತಾಯಿತ್ತು. ಆದರೆ ಎಡಿಸನ್ ಅದನ್ನು 40 ಸೆಂಟಿಗೆ ಮಾರ್ತಾರೆ. ಎಲ್ಲರೂ ಆಶ್ಚರ್ಯಪಟ್ಟರು. ಎಲ್ಲರೂ ಕೇಳಿದ್ರು, ಇದ್ಯಾಕೆ ಹೀಗೆ ನಿನ್ನ ಖರ್ಚಿಗಿಂತ ಕಡಿಮೆ ಬೆಲೆಯಲ್ಲಿ ನೀನು ಮಾರ್ತಾ ಇದೆಯಲ್ಲ ಅಂತೇಳಿ. ಆಗ ಎಡಿಸನ್ ಉತ್ತರ ಕೊಡ್ತಾರೆ, ಮೊದಲು ಜನರಿಗೆ ಇದರ ಉಪಯೋಗ ತಿಳಿಬೇಕು, ನಂತರ ಅವರು ಬೆಲೆ ನೋಡ್ದೇನೆ ಖರೀದಿಸ್ತಾರೆ ಅಂತ. ನಂತರ ಉತ್ಪಾದನೆ ಹೆಚ್ಚಾಗಿ ವೆಚ್ಚ 20 ಸೆಂಟಿಗೆ ಇಳಿಯುತ್ತೆ. ಅಲ್ಲಿ ದೊಡ್ಡ ಯಶಸ್ಸು ಪ್ರಾರಂಭವಾಗುತ್ತೆ. ಇದು ಎಡಿಸನ್ರ ದೂರದೃಷ್ಟಿಯ ವ್ಯವಹಾರ ಬುದ್ಧಿ.
ಅವರು ಸ್ಥಾಪಿಸಿದ ಜನರಲ್ ಎಲೆಕ್ಟ್ರಿಕ್ ಸಂಸ್ಥೆ ಇವತ್ತು ಪ್ರಪಂಚದ ಅತ್ಯಂತ ದೊಡ್ಡ ಎಲೆಕ್ಟ್ರಿಕ್ ಸಂಸ್ಥೆ. ಬಹುಶಃ ಜನರು ನಿಮ್ಮನ್ನು ಉಪಯೋಗಕ್ಕೆ ಬಾರದವನು ಎಂದು ಕರೆದಿರ್ಬೋದು. ಜೀವನ ನಿಮಗೆ ಸತತ ಸೋಲುಗಳನ್ನ ಕೊಟ್ಟಿರ್ಬೋದು. ನಿಮ್ಮ ಕನಸುಗಳು ನನಸಾಗೋದು ಅಸಾಧ್ಯ ಅಂತ ನೀವು ಅಂದ್ಕೊಂಡಿರ್ಬೋದು. ಅಂತಹ ಸಮಯದಲ್ಲಿ ಒಮ್ಮೆ ಎಡಿಸನ್ನನ್ನು ನೆನಪಿಸ್ಕೊಳ್ಳಿ. ಸೋಲು ಜೀವನದ ಅಂತ್ಯ ಅಲ್ಲ, ಸೋಲು ಒಂದು ಪಾಠ. ವಿಫಲತೆ ಯಶಸ್ಸಿನತ್ತ ಒಂದು ಹೆಜ್ಜೆ. ಇಂದಿನ ನಿಮ್ಮ ಪರಿಸ್ಥಿತಿ ನಿಮ್ಮ ಕೊನೆಯ ಗಮ್ಯಸ್ಥಾನ ಅಲ್ಲ. ಒಂದು ನಂಬಿಕೆ, ಒಂದು ಪ್ರಯತ್ನ, ಇನ್ನೊಂದು ಪ್ರಯತ್ನ ನಿಮ್ಮ ಪೂರ್ಣ ಜೀವನವನ್ನೇ ಬದಲಾಯಿಸ್ಬೋದು. ಆದ್ದರಿಂದ ಇಂದು ನಮ್ಮೊಂದಿಗೆ ನಾವೇ ಒಂದು ವಾಗ್ದಾನ ಮಾಡಿಕೊಳ್ಳೋಣ. ನಾನು ಸೋಲಿನಿಂದ ಪ್ರಯತ್ನ ಮಾಡೋದನ್ನು ನಿಲ್ಲಿಸೋದಿಲ್ಲ, ನಿರಾಕರಣೆಯಿಂದ ಹತಾಶನಾಗೋದಿಲ್ಲ, ಎಡಿಸನ್ನಂತೆ ಮತ್ತೆ ಎದ್ದು ನಿಲ್ತೀನಿ. ಯಾಕೆಂದರೆ ಮಹಾನ್ ಯಶಸ್ಸು ನಿರ್ಮಾಣವಾಗೋದು ಎಲ್ಲರೂ ಕೈ ಬಿಟ್ಟಾಗಲೂ ಮುಂದುವರಿಯುವ ಧೈರ್ಯದಿಂದ. ನಂಬಿಕೆಯನ್ನು ಉಳಿಸ್ಕೊಳ್ಳಿ, ಪ್ರಯತ್ನವನ್ನು ಮುಂದುವರಿಸಿ. ಒಂದು ದಿನ ನಿಮ್ಮ ಬೆಳಕು ಜಗತ್ತನ್ನೇ ಬೆಳಗುತ್ತೆ. ಧನ್ಯವಾದಗಳು.